ಹಲೋ ಎವ್ರಿವನ್, ಸುನೀತಾ ಕ್ರಿಯೇಟರ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾರೆಲ್ಲ ಮೊದಲನೇ ಸಲ ಯೂಟ್ಯೂಬ್ ನಾನು ಹಾಕ್ಬೇಕು, ನಾನು ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡ್ಬೇಕು, ಅದರಿಂದ ಅರ್ನಿಂಗ್ಸ್ ಮಾಡ್ಬೇಕು, ಆದ್ರೆ ಯಾವ ತರ ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ವಿಡಿಯೋಸ್ ಯಾವ ತರ ಅಪ್ಲೋಡ್ ಮಾಡ್ಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಹೇಗ್ ನಾವು ಯೂಟ್ಯೂಬ್ ಚಾನಲ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ನೋರ್ಗೋಸ್ಕರ ಈ ವಿಡಿಯೋ. ಅದಕ್ಕೂ ಮುಂಚೆ ಯಾರೆಲ್ಲ ಮೊದಲನೇ ಸಲ ಸುನೀತಾ ಕ್ರಿಯೇಟರ್ ಚಾನಲ್ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ತರ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಈ ಚಾನಲ್ ಇಷ್ಟ ಆದಲ್ಲಿ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ. ಸೊ ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಮ್ಗೆ ದೊಡ್ಡ ದೊಡ್ಡ ಸೆಟಪ್ ಎಲ್ಲ ಬೇಕು, ಒಳ್ಳೊಳ್ಳೆ ಕ್ಯಾಮ್ರಾ ಬೇಕು, ಅಂದ್ರೆ ಮಾತ್ರ ನಾವು ಯೂಟ್ಯೂಬ್ ಚಾನಲ್ ಮಾಡಕ್ಕಾಗತ್ತೆ ಅನ್ನೋದು ಸುಳ್ಳು. ಇವಾಗ ನಮ್ಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಂದ್ರೆ ನಮಗ್ ಬೇಕಾಗಿರೋದು ಒಂದು ಒಳ್ಳೆ ಕ್ಯಾಮ್ರಾ ಇರ್ತಕ್ಕಂತಹ ಮೊಬೈಲ್ ಬೇಕು. ಅದೇ ಮೊಬೈಲ್ ಇಂದ ನಾವು ವಿಡಿಯೋಸ್ ಮಾಡ್ಕೊಂಡು ಎಡಿಟಿಂಗ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡೋಕೆ ಬರುತ್ತೆ. ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ನಂತರ ಮೇನ್ ಆಗಿ ನಾವು ಅದಕ್ಕೆ ಒಂದ್ ಚೆನ್ನಾಗಿರೋ ಹೆಸರನ್ನ ಕೊಡ್ಬೇಕು. ಆ ಹೆಸರು ನಾವೇನ್ ಕಂಟೆಂಟ್ ಕೊಡ್ತೀವಲ್ಲ ಆ ಕಂಟೆಂಟ್ ರಿಲೇಟೆಡ್ ಆಗಿದ್ರೆ ವ್ಯೂವರ್ಸ್ ನಮ್ಗೆ ಬೇಗ ಕ್ಯಾಚ್ ಮಾಡ್ಕೋತಾರೆ. ಸೊ ಹಾಗಾಗಿ ನಾವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದ್ ಚೆನ್ನಾಗಿರೋ ಹೆಸರನ್ನ ಕೊಡ್ಬೇಕು. ಯೂಟ್ಯೂಬ್ ಚಾನಲ್ ನಾವು ಸ್ಟಾರ್ಟ್ ಮಾಡಿದ ನಂತರ ಲಾಗಿನ್ ಆಗಿ ಮೇಲ್ ಐಡಿ ಎಲ್ಲ ಹಾಕಿದ್ವಿ, ಮೊಬೈಲ್ ನಂಬರ್ ಎಲ್ಲ ಕಾಂಟ್ಯಾಕ್ಟ್ ಕೊಟ್ಟು ಎಲ್ಲ ಸೈನ್ ಇನ್ ಆದ ನಂತರ ನಾವು ಏನಂದ್ರೆ ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಒಂದ್ ಚೆನ್ನಾಗಿರೋ ನೇಮ್ ಕೊಡ್ಬೇಕು. ಆ ನೇಮ್ ಹೆಂಗಿರ್ಬೇಕಂದ್ರೆ ವ್ಯೂವರ್ಸ್ ಪರ್ಟಿಕ್ಯುಲರ್ ನಾವ್ ಏನ್ ಕಂಟೆಂಟ್ ಕೊಡ್ತೀವಲ್ಲ ಆ ಕಂಟೆಂಟ್ ಸಂಬಂಧಪಟ್ಟಂತ ವ್ಯೂವರ್ಸ್ ಎಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ ನೇಮ್ ನೋಡಿದ ತಕ್ಷಣನೇ ಕನೆಕ್ಟ್ ಆಗ್ಬೇಕು. ಆ ತರ ಚೆನ್ನಾಗಿರೋ ನೇಮ್ ನೋಡ್ಬಿಟ್ಟು ಸರ್ಚ್ ಮಾಡಿ ಕೊಡಿ. ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರಿ, ಸೈನ್ ಇನ್ ಆದ್ರಿ, ಅದೇ ತರ ಅದಕ್ಕೆ ನೇಮ್ ಕೂಡ ಕೊಟ್ರಿ. ನೆಕ್ಸ್ಟ್ ನೀವು ಮಾಡ್ಬೇಕಾಗಿರೋದೇನಂದ್ರೆ ಒಂದು ಒಳ್ಳೆಯ ಕಂಟೆಂಟ್ ಅನ್ನ ತಗೊಳ್ಳಿ, ಒಂದ್ ಒಳ್ಳೆಯ ವಿಷಯವನ್ನ ತಗೊಳ್ಳಿ. ಆ ವಿಷಯ ಯಾವ ತರ ಇರ್ಬೇಕಂದ್ರೆ ಅದ್ರ ಬಗ್ಗೆ ನಿಮ್ಗೆ ಚೆನ್ನಾಗಿ ನಾಲೆಜ್ ಇರ್ಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗ ನೀವು ಟ್ರಿಪ್ ಏನಾದ್ರೂ ಹೋಗ್ತಾ ಇದ್ರೆ, ಟ್ರಿಪ್ ಬಗ್ಗೆ ಟ್ರಾವೆಲ್ಸ್ ಬಗ್ಗೆ ಎಲ್ಲ ಮಾಡ್ತಾ ಇದ್ರೆ, ಪ್ರವಾಸೋದ್ಯಮದ ಬಗ್ಗೆ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ನಿಮ್ಗೆ ನಾಲೆಜ್ ಇರ್ಬೇಕು. ಅಂದ್ರೆ ಡೈಲಿ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಕಂಟೆಂಟ್ ಕೊಡ್ತಾ ಹೋಗ್ಬೇಕು. ಇಲ್ಲ ನಮ್ಗೆ ಅಡಿಗೆದ್ರ ಬಗ್ಗೆ ನಮ್ಗೆ ಚೆನ್ನಾಗಿ ನಾಲೆಜ್ ಇದೆ ಅನ್ನೋದಾದ್ರೆ ನೀವು ಅಡಿಗೆಗೆ ಸಂಬಂಧಪಟ್ಟಂತಹ ವಿಡಿಯೋಸ್ ಹಾಕ್ತಾ ಹೋಗ್ಬೇಕಾಗತ್ತೆ. ಇಲ್ಲ ರಂಗೋಲಿ ಬಿಡಿಸೋದ್ರಲ್ಲಿ ನಿಮ್ಗೆ ನಾಲೆಜ್ ಇದೆ ಅನ್ನೋದಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗಿ. ಸೊ ಅದಕ್ಕೆ ರಿಲೇಟೆಡ್ ಆಗಿರೋ ಹೆಸರನ್ನ ಕೊಟ್ರೆ ನಿಮ್ಗೆ ವ್ಯೂವರ್ಸ್ ಚೆನ್ನಾಗಿ ಸಿಗ್ತಾರೆ, ಬೇಗ ಸಿಗ್ತಾರೆ. ಅದೇ ತರ ಇವಾಗ ಒಂದ್ ಒಳ್ಳೆ ಹೆಸರು ಕೊಟ್ರಿ, ಕಂಟೆಂಟ್ ವಿಷಯವನ್ನ ಸೆಲೆಕ್ಟ್ ಮಾಡಿದ್ರಿ. ಸೊ ಆ ವಿಷಯವನ್ನ ಇಟ್ಕೊಂಡು ನಾವ್ ಯಾವ ತರ ವಿಡಿಯೋಸ್ ಶೂಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಮ್ಗೆ ವಿಡಿಯೋಸ್ ಶೂಟ್ ಮಾಡ್ಬೇಕಂದ್ರೆ ಎರಡನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಒಂದು ಚೆನ್ನಾಗಿ ಬೆಳಕ್ ಬರೋ ಜಾಗದಲ್ಲಿ ನಿಂತ್ಕೊಂಡು ವಿಡಿಯೋಸ್ ಶೂಟ್ ಮಾಡಿ, ಮತ್ತೊಂದು ನಿಮ್ದು ವಾಯ್ಸ್ ಕ್ಲಿಯರ್ ಆಗಿರ್ಬೇಕು, ಯಾವ್ದೇ ರೀತಿಯಂತ ಡಿಸ್ಟರ್ಬೆನ್ಸ್ ಇರಬಾರ್ದು. ಸ್ಟಾರ್ಟಿಂಗ್ ಅಲ್ಲಿ ನೀವು ಹಾಗೆ ಮಾಡ್ತಾ ಹೋಗಿ, ಸ್ವಲ್ಪ ನಿಮ್ಗೆ ಗ್ರಿಪ್ ಸಿಕ್ಕ ನಂತರ ನೀವು ಇದೇ ತರ ಮೈಕ್ ಪರ್ಚೇಸ್ ಮಾಡ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಏನು ಪರ್ಚೇಸ್ ಮಾಡ್ಕೊಳ್ಳಿಕ್ ಹೋಗ್ಬಿಡಿ, ಹಾಗೆ ಸ್ಟಾರ್ಟ್ ಮಾಡಿ. ವಿಡಿಯೋಸ್ ಮಾಡಾದ ನಂತರ ಆ ವಿಡಿಯೋಸ್ ನೀವು ಎಡಿಟ್ ಮಾಡಿ ಡೈರೆಕ್ಟ್ ಆಗಿ ಹಾಗೆ ಅಪ್ಲೋಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅದ್ರಲ್ಲಿ ಎಲ್ಲ ಮಿಕ್ಸ್ ಇರುತ್ತೆ. ನಿಮ್ಗೆ ಎಡಿಟ್ ಮಾಡ್ಬಿಟ್ಟು ನಿಮ್ಗೆ ಏನ್ ಹಾಕ್ಬೇಕಲ್ಲ ಅದಷ್ಟನ್ನ ಮಾತ್ರ ನೀವು ಅದರಲ್ಲಿ ಅಪ್ಲೋಡ್ ಮಾಡ್ಬೋದು. ಎಡಿಟ್ ಮಾಡಿ ಆ ನಂತರ ಅದನ್ನ ನೀವು ಅದಕ್ಕೆ ನೇಮ್ ಎಲ್ಲ ಕೊಟ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಹೋಗಿ ಕೆಳಗಡೆ ಪ್ಲಸ್ ಮಾರ್ಕ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ಲಿಕ್ಕೆ ಆಪ್ಷನ್ಸ್ ಇರುತ್ತೆ. ಅಪ್ಲೋಡ್ ವಿಡಿಯೋ ಅಂತ ಅಂದ್ರೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮ್ಮ ಗ್ಯಾಲರಿ ಹೋಗುತ್ತೆ, ಅಲ್ಲಿ ನಿಮ್ಗೆ ಯಾವ ವಿಡಿಯೋ ಇದೆ ಅಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ಡೈರೆಕ್ಟ್ ಆಗಿ ಯೂಟ್ಯೂಬ್ ಅಪ್ಲೋಡ್ ಆಗುತ್ತೆ. ಸೊ ಅದಕ್ಕೂ ಮುಂಚೆ ನೀವೇನ್ ಮಾಡ್ಬೇಕಂದ್ರೆ ಆ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಟೈಟಲ್ ಕೊಡ್ಬೇಕು. ಆ ಟೈಟಲ್ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಟೈಟಲ್ ಚೆನ್ನಾಗಿರ್ಬೇಕು, ಡಿಸ್ಕ್ರಿಪ್ಷನ್ ಚೆನ್ನಾಗಿರ್ಬೇಕು, ಹ್ಯಾಶ್ ಟ್ಯಾಗ್ ಹಾಕ್ಬೇಕು, ಅದೇ ತರ ಟ್ಯಾಗ್ಸ್ ಹಾಕ್ಬೇಕು. ಇವನ್ನೆಲ್ಲ ಕರೆಕ್ಟ್ ಆಗಿ ಹಾಕೋದ್ರಿಂದ ನಿಮ್ಗೆ ವ್ಯೂವರ್ಸ್ ಜಾಸ್ತಿ ಸಿಗ್ತಾರೆ, ಅದೇ ತರ ನಿಮ್ ವಿಡಿಯೋಸ್ ಚೆನ್ನಾಗಿ ರನ್ ಆಗತ್ತೆ. ಇವೆಲ್ಲವೂ ಕೂಡ ನಿಮ್ಮ ಆ ವಿಡಿಯೋ ಸಂಬಂಧಪಟ್ಟ ಹಾಗೇನೆ ಇರ್ಬೇಕು. ಸೊ ಒಂದು ಫ್ಯೂ ಮಿನಿಟ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಆಗತ್ತೆ. ಇವೆಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟು ಅಪ್ಲೋಡ್ ಅಂತ ಅಂದ ನಂತರ ನಿಮ್ ವಿಡಿಯೋಸ್ ಅಪ್ಲೋಡ್ ಆಗತ್ತೆ. ಸ್ವಲ್ಪ ಹೊತ್ತಲ್ಲೇ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ಲಿಕ್ಕೆ ಕೂಡ ಸಿಗತ್ತೆ. ಸೊ ಅದಕ್ಕೂ ಮುಂಚೆ ಇನ್ನೊಂದನ್ನ ಹೇಳೋದ್ ಮರ್ತೆ. ಸೊ ವಿಡಿಯೋಸ್ ಎದ್ರಲ್ಲಿ ಎಡಿಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅನ್ನೋರ್ಗೆ ನಾನ್ ಇನ್ ಶಾರ್ಟ್ ಅನ್ನ ಮಾಡ್ತಾ ಇದ್ದೀನಿ. ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈವ್ ಆಗಿನೇ ನಾನ್ ನಿಮ್ಗೆ ತೋರಿಸ್ತೀನಿ.
ಯಾವ ತರ ಅಪ್ಲೋಡ್ ಮಾಡ್ಬೇಕು, ಅದೇ ತರ ಹೊಸ ಚಾನೆಲ್ ನ ಯಾವ ತರ ಕ್ರಿಯೇಟ್ ಮಾಡ್ಬೇಕು ಅನ್ನೋದನ್ನ ಲೈವ್ ಅಲ್ಲಿ ತೋರಿಸ್ತೀನಿ. ಈಗಲೇ ತೋರಿಸ್ಬೇಕಿತ್ತು, ಬಟ್ ಆಲ್ರೆಡಿ ನನ್ನ ಹತ್ರ 3-4 ಚಾನಲ್ ಇರೋದ್ರಿಂದ ಹೊಸ ಚಾನಲ್ ನ ಕ್ರಿಯೇಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಸೊ ಹಾಗಾಗಿ ನಾನು ಇನ್ನೊಂದು ಫೋನ್ ಅಲ್ಲಿ ಕ್ರಿಯೇಟ್ ಮಾಡ್ಬಿಟ್ಟು ಅದನ್ನ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ತೋರಿಸ್ತೀನಿ ಯಾವ ತರ ಅಂತ. ಸೊ ಇವಾಗ ನಿಮ್ದು ಅಪ್ಲೋಡ್ ಮಾಡಿದ ನಂತರ ಎಲ್ರಿಗೂ ಕೂಡ ನೋಡ್ಲಿಕ್ಕೆ ಸಿಗತ್ತೆ. ಸೊ ಈ ತರ ನಾವು ಚಾನಲ್ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ವಿಡಿಯೋಸ್ ನನ್ನ ಅಪ್ಲೋಡ್ ಮಾಡಬಹುದು ನೀವು. ಇಲ್ಲ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಪ್ರಾಕ್ಟಿಕಲ್ ಆಗಿನೇ ತೋರಿಸ್ತೀನಿ ಯಾವ ತರ ಎಲ್ಲ ಹಾಕ್ಬೇಕು ಅಂತ. ಎಡಿಟಿಂಗಿಗೆ ಈ ವಿಡಿಯೋದಲ್ಲಿ ನಾವ್ ಏನೇನ್ ಕಲ್ತ್ವಿ ಅಂದ್ರೆ, ಫಸ್ಟ್ ಯೂಟ್ಯೂಬ್ ನನ್ನ ಸೆಟಪ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಮ್ಗೊಂದು ಕ್ಯಾಮ್ರಾ ಇರಬೇಕು. ಕ್ಯಾಮ್ರಾ ಚೆನ್ನಾಗಿರೋದು ಒಂದು ಮೊಬೈಲ್ ಇರಬೇಕು ಅಪ್ಲೋಡ್ ಮಾಡ್ಲಿಕ್ಕೆ. ಅದೇ ತರ ಯೂಟ್ಯೂಬ್ಗೆ ಒಂದು ಚೆನ್ನಾಗಿ ವಿಷಯವನ್ನ ಆಯ್ಕೆ ಮಾಡ್ಕೋಬೇಕು. ಯಾವ ವಿಷಯವಾಗಿ ನೀವು ಅಪ್ಲೋಡ್ ವಿಡಿಯೋಸ್ ಕಂಟೆಂಟ್ ನ ಕೊಡ್ತಾ ಹೋಗ್ತಿರಲ್ಲ ಆ ವಿಷಯವನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇನ್ನು ಮೂರನೇದಾಗಿ ಹೇಳ್ಬೇಕಂದ್ರೆ ನಿಮ್ಗೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಚೆನ್ನಾಗಿರೋ ಹೆಸರನ್ನ ಕೊಡ್ಬೇಕು. 4ನೇದು ವಿಡಿಯೋಸ್ ನ ಯಾವ ತರ ಮಾಡ್ಬೇಕಂದ್ರೆ ವಾಯ್ಸ್ ಚೆನ್ನಾಗಿರ್ಬೇಕು, ಆಡಿಯೋ ಚೆನ್ನಾಗಿರ್ಬೇಕು, ಅದೇ ತರ ಚೆನ್ನಾಗಿ ಬೆಳಕು ಬೀಳೋ ಪ್ರದೇಶದಲ್ಲಿ ನೀವು ವಿಡಿಯೋಸ್ ನ ಶೂಟ್ ಮಾಡ್ಕೊಂಡ್ಬಿಟ್ಟು ಹಾಕಿ. ಇನ್ನು 4ನೇದು ಏನಂದ್ರೆ ಅದನ್ನ ಎಡಿಟಿಂಗ್ ಮಾಡ್ಬೇಕು. ಇನ್ಸ್ಟಾದಲ್ಲಿ ನೀವು ಅದನ್ನ ಎಡಿಟಿಂಗ್ ಮಾಡ್ಬೋದು. ಸುಮಾರು ಅಪ್ಲಿಕೇಶನ್ಸ್ ಇದೆ. ನಾನ್ ಸದ್ಯಕ್ಕೆ ಯೂಸ್ ಮಾಡ್ಕೊಳ್ತಾ ಇರೋದು ಇನ್ಸ್ಟಾ. ನಾನು 6 ವರ್ಷದಿಂದನೂ ಯೂಸ್ ಮಾಡ್ತಾ ಇರೋದು ಇನ್ಸ್ಟಾನೆ. ಇದು ನಂದು 4ನೇ ಚಾನಲ್ ಆಗಿದೆ. ಇನ್ನು 3 ಚಾನಲ್ ಇದಾವೆ ನಾನು, ಅವು ಹಾಗೆ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಗೆ ಪ್ರಾಕ್ಟಿಕಲ್ ಆಗಿರೋದನ್ನ ಸ್ಕ್ರೀನ್ ಶಾಟ್ ಮಾಡಿ ಹಾಕು ಅನ್ನೋದಾದ್ರೆ ನನ್ಗೊಂದು ಕಮೆಂಟ್ ಮಾಡಿ, ಅಥವಾ ನನ್ನ ನಂಬರ್ ಇದ್ದವರು ನನಗೆ ಮೆಸೇಜ್ ಮಾಡ್ಬೋದು. ಎಸ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವು ಯಾರೆಲ್ಲ ಹೊಸಬ್ರು ಬಿಗಿನರ್ಸ್ ಇದ್ದೀರಾ ಅವ್ರಿಗೆ ಮಾತ್ರ. ಥ್ಯಾಂಕ್ ಯು. ಯಾರೆಲ್ಲ ಪೂರ್ತಿಯಾಗಿ ವಿಡಿಯೋಸ್ ನ ವಾಚ್ ಮಾಡ್ತಾ ಇದ್ರಲ್ಲ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.